ಗುರು ಈ ಶಬ್ದದ ಅರ್ಥ ಸಂಸ್ಕೃತದಲ್ಲಿ ಗುರು ಅಂದ್ರೆ ದೊಡ್ಡವ. ಗುರು ಅಂದ್ರೆ ದೊಡ್ಡದು. ಯಾರು ಎಲ್ಲದಕ್ಕಿಂತ ದೊಡ್ಡವರದಾರ ಅವರಿಗೆ ಗುರುಗಳು ಅಂತ ಕರೆಯೋದು. ಅವರು ಎಷ್ಟು ದೊಡ್ಡವರದಾರು ಅಂದ್ರೆ ದೇವ್ರಕ್ಕಿಂತಲೂ ದೊಡ್ಡವರು. ಅವ್ರಿಗಿಂತ ದೊಡ್ಡವರು ಯಾರೂ ಇರಲಿಕ್ಕೇ ಸಾಧ್ಯ ಇಲ್ಲ. ಅಷ್ಟು ಅವರು ದೊಡ್ಡವರು. ಅಂತೆ ಅವರಿಗೆ ಗುರು ಅಂತ ಕರೆದ್ರು. ಅವ್ರು ಏನು ಮಾಡ್ತಾರೋ ಅಂದ್ರೆ, ಈಗ ಹೇಗೆ ಸೂರ್ಯ ಈ ಜಗತ್ತಿನ ಕತ್ತಲೆಯನ್ನು ಕಳೀತಾನೆ, ಹಾಗೆ ಗುರು ನಮ್ಮ ಮನಸ್ಸಿನಲ್ಲಿರುವಂಥ ಕತ್ತಲೆಯನ್ನು ಕಳೀತಾನೆ. ಈಗ ನೋಡ್ರಿ, ಒಂದು ತಾಸು ಪೂರ್ವದಲ್ಲಿ ಎಲ್ಲ ಕತ್ತಲಿತ್ತು. ಸೂರ್ಯ ಉದಿಸಿದ, ಎಲ್ಲ ಕಡೆ ಬೆಳಕ. ಹಾಗೆಯೇ ನಮ್ಮ ಜೀವನದಲ್ಲಿನೂ ಎಲ್ಲಿವರೆಗೆ ಗುರುವಿನ ಉದಯ ಆಗುವುದಿಲ್ಲ ಅಲ್ಲಿವರೆಗೆ ಕತ್ತಲೆ ಇರ್ತದೆ, ಅಲ್ಲಿವರೆಗೆ ಭಯ ಇರ್ತದೆ, ಅಲ್ಲಿಯವರೆಗೆ ಚಿಂತೆ ಇರ್ತದೆ. ಯಾವಾಗ ನಮ್ಮ ಜೀವನದಲ್ಲಿ ಗುರುವಿನ ಉದಯ ಆಗ್ತದೆ ಆವಾಗ ಬೆಳಕು ಶುರು ಆಗ್ತದೆ. ಗುರು ಅಂದರೆ ಬೆಳಕು ಕೊಡುವವ. ಅವರೊಬ್ಬರು ವ್ಯಕ್ತಿ ಅಂತಲ್ಲ, ವ್ಯಕ್ತಿ ಸುಮ್ಮನೆ ನಿಮಿತ್ತ ಅಷ್ಟೇ. ಅವರು ಯಾರೇ ಇರಬಹುದು, ಬುದ್ಧ ಇರಬಹುದು, ಮಹಾವೀರ್ ಇರಬಹುದು, ಬಸವಣ್ಣವರು ಇರಬಹುದು, ಅಲ್ಲಮ ಪ್ರಭುದೇವರು, ಅಥವಾ ಮತ್ತಾರೋ ಸಂತರು. ಯಾರು ನಮಗೆ ಬೆಳಕನ್ನು ಕೊಡ್ತಾರೆ ಅವರು ಗುರುಗಳು. ಈಗ ನೋಡ್ರಿ, ಬೆಳಕು ಎಷ್ಟು ಅವಶ್ಯಕತೆ ಅದ ಅಂದ್ರೆ, ನಾನು ಈಗ ಮುಂದಿಟ್ಟಿರುವಂಥ ವಸ್ತುವನ್ನು ನನ್ನ ಕಣ್ಣಿನಿಂದ ನೋಡ್ತೀನಿ. ಕಣ್ಣು ಈ ವಸ್ತುಗಳನ್ನು ತೋರಿಸ್ತದೆ. ಆದರೆ ಕಣ್ಣಿದ್ದ ಮಾತ್ರಕ್ಕೆ ಅಷ್ಟೇ ವಸ್ತುಗಳು ಕಾಣೋದಿಲ್ಲ, ಬೆಳಕಿರಬೇಕಾಗ್ತದೆ. ಬೆಳಕಿರಲಿಲ್ಲ ಅಂದರೆ ಕಣ್ಣಿದ್ದರೂ ವಸ್ತುಗಳು ಕಾಣೋದಿಲ್ಲ. ರಾತ್ರಿ ಇತ್ತು ಅಂದರೆ ಅದಕ್ಕೆ ದೀಪ ಹಚ್ತೀವಿ, ಹಗಲಿನಲ್ಲಿ ಸೂರ್ಯನ ಬೆಳಕಿನಲ್ಲಿ ನೋಡ್ತೀವಿ. ಹಾಗೆ ನಮ್ಮ ಒಳಗಡೆನೇ ಅರಿಯುವಂಥ ಕಣ್ಣಿದ್ದರೂ ಗುರುವಿನ ಬೆಳಕಿತ್ತಂದ್ರೆ ಆವಾಗ ಮಾತ್ರ ನಮಗೆ ಸತ್ಯದ ದರ್ಶನ ಆಗ್ತದೆ. ಬರೇ ನಮ್ಮ ಹತ್ತಿರ ಅರಿವಿನ ಕಣ್ಣಿದ್ದು ಹೊರಗಡೆ ವಸ್ತುನೂ ಅದ, ಕಣ್ಣು ಅದ, ಆದರೆ ಬೆಳಕಿರಲಿಲ್ಲ ಅಂದರೆ ಹೆಂಗೆ ವಸ್ತುಗಳು ಕಾಣೋದಿಲ್ಲ. ಹಾಗೆ ನಮ್ಮಲ್ಲಿ ಅರಿವಂಥ ಕಣ್ಣಿದ್ದರೂ ಗುರುವಿನ ಬೆಳಕಿರಲಿಲ್ಲ ಅಂದರೆ ನಮಗೆ ವಸ್ತುಗಳು ಸರಿಯಾಗಿ ಕಾಣೋದಿಲ್ಲ. ಅದಕ್ಕೆ ಆ ಗುರುಗಳಿಗೆ ಅಷ್ಟು ಮಹತ್ವವನ್ನು ಕೊಟ್ಟರು. ನೋಡ್ರಿ, ಅವ್ರು ಏನು ಮಾಡ್ತಾರೆ, ನಮ್ಮ ಮನಸ್ಸನ್ನು ಪರಿಶುದ್ಧಗೊಳಿಸ್ತಾರೆ. ನಾವು ಮೊದಲು ಪ್ರಾರಂಭಕ್ಕೆ ಬಂದಾಗ, ಈ ಜಗತ್ತಿಗೆ ಬಂದಾಗ ನಾವು ಶುದ್ಧರೇ ಇದ್ದೀವಿ. ಆದರೆ ಯಾರ್ಯಾರ ಜೋಡಿನೋ ಕೂಡಿ ಏನೇನೋ ಆದೀವಿ. ಈಗ ನೋಡ್ರಿ, ಅದು ಗಟಾರ ನೀರು ಇರ್ತದಲ್ಲ, ಕೊಳಚಿ ನೀರು ಎಷ್ಟು ಹೊಲಸಿರ್ತದೆ, ದುರ್ವಾಸ ಬರ್ತದೆ. ಅದರ ಸಮೀಪ ನಿಲ್ಲಬೇಕಂತ ಅನಿಸೋದಿಲ್ಲ. ಆದರೆ ಅದು ಮೊದಲು ಬಂದಾಗ ನೀರು ಹಂಗಿತ್ತು ಏನದು, ಎಷ್ಟು ಸ್ವಚ್ಛ ಇತ್ತು. ಆಕಾಶದಿಂದ ಮಳೆಯಾಗಿ ಬೀಳುವಾಗ ಬಹಳ ಸ್ವಚ್ಛ ಇತ್ತು. ಅದು ಭೂಮಿ ಜೋಡಿ ಕೂಡ್ಕೊಂಡಿತ್ತು, ಊರಾಗಿರುವ ಹೊಲಸಿನ ಜೋಡಿ ಕೂಡಿತು, ಅದರಿಂದ ಎಲ್ಲ ಹೊಲಸಾಯ್ತು. ಇನ್ನು ಮತ್ತೆ ಏನು ಮಾಡ್ತದೆ ಆ ನೀರ, ಸೂರ್ಯ ಬರ್ತಾನೆ, ಸೂರ್ಯ ಅದನ್ನು ಕಾಯಿಸ್ತಾನೆ. ಆ ಸೂರ್ಯನ ಪ್ರಕಾಶಕ್ಕೆ ಅದು ಕಾಯ್ದು ಕಾಯ್ದು ಎಲ್ಲ ಹೊಲಸನ್ನು ಅಲ್ಲೇ ಬಿಡ್ತದೆ, ಮತ್ತು ಆಕಾಶದ ಮೇಲೆ ಹೋಗ್ತದೆ ಅದೇ ನೀರು.
ಆ ಬಳಿಕ ಶುದ್ಧವಾಗಿ ಮತ್ತು ಮಳೆಯಾಗಿ ಬರ್ತದೆ. ಹಾಗೆ ನಾವು ಈ ಪ್ರಪಂಚದೊಳಗೆ ಬಂದಿವಲ್ಲ, ಬರುವಾಗ ಶುದ್ಧರಿದ್ದೀವಿ. ಈ ಪ್ರಪಂಚ ಈ ಸಂಸಾರದ ಜೋಡಿ ಕೂಡಿಕೊಂಡು ಭಾಳ ಹೊಲಸಾದೀವಿ. ವಾಸನೆ ಬರ್ತಾ ಅದ. ಅದರಲ್ಲಿ ಕಾಮ, ದ್ವೇಷ, ಮಾತ್ಸರ್ಯ ಎಲ್ಲವೂ ತುಂಬ್ಯಾವ, ಹುಳುಗಳಾಗ್ಯಾವ. ಇಂಥ ಹೊಲಸಾಗ್ಯವಲ್ಲ, ನಮ್ಮ ಮನಸ್ಸು ಅಷ್ಟು ಹೊಲಸಾಗೈತೆಲ್ಲ. ಇನ್ನು ಒಬ್ಬ ಸೂರ್ಯ ಬಂದಂಗೆ ನಮ್ಮ ಜೀವನದಲ್ಲಿ ಒಬ್ಬ ಗುರು ಬರ್ತಾನೆ. ಆತ ತನ್ನ ಜ್ಞಾನದ ಪ್ರಕಾಶದಿಂದ ಮತ್ತೆ ನಮ್ಮನ್ನು ಕಾಯಿಸ್ತಾನೆ. ನಾವು ಯಾರ್ಯಾರಿಂದ ಹೊಲಸನ್ನು ತೆಗೆದುಕೊಂಡಿದ್ದೀವಿ ಅದನ್ನೆಲ್ಲ ಇಲ್ಲೇ ಬಿಟ್ಟು ಮತ್ತು ಶುದ್ಧರನ್ನಾಗಿ ನಮ್ಮನ್ನು ಮೇಲೆ ಕಳಿಸ್ತಾನೆ. ಹೇಗೆ ಈ ಸೂರ್ಯ ಕೆಲಸ ಮಾಡ್ತಾ ಇದ್ದಾನೆ, ಹಾಗೆ ಗುರುನು ಕೆಲಸ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಿಗೆ ಬಹಳ ಮಹತ್ವ ಅದು. ನೋಡ್ರಿ, ಎಷ್ಟು ದೊಡ್ಡ ಕೆಲಸ ಮಾಡ್ತಾನೆ ಗುರು. ಮತ್ತು ಆತ ಹೊರಗಿನಿಂದ ಏನು ತರೋದಿಲ್ಲ, ಎಲ್ಲ ನಮ್ಮ ಒಳಗಿಂದನೇ ತಯಾರು ಮಾಡೋದು. ಈಗ ಒಬ್ಬ ಶಿಲ್ಪಕಾರ ಒಂದು ಕಲ್ಲಿನೊಳಗೆ ಮೂರ್ತಿಯನ್ನು ಕೆತ್ತುತ್ತಾನೆ. ರಾಮನ ಮೂರ್ತಿಯೋ ಶಿವನ ಮೂರ್ತಿಯೋ ಆತ ಕಲ್ಲಿನಲ್ಲಿ ಕೆತ್ತುತ್ತಾನೆ. ಆ ಮೂರ್ತಿ ರಾಮಂದು ಎಲ್ಲಿಂದ ತರ್ತಾನೆ? ಎಲ್ಲಿಂದ ಹೊರಗಿನ ತಂದು ಅಲ್ಲಿ ಅಂಟಿಸೋದಿಲ್ಲ. ಆ ಕಲ್ಲಿನಲ್ಲಿನೇ ಮೂರ್ತಿ ಅದ, ಕಲ್ಲಿನೊಳಗನೆ ರಾಮ ಅದಾನ, ಕಲ್ಲಿನೊಳಗನೆ ಶಿವ ಅದಾನ. ಆ ಶಿಲ್ಪಕಾರ ಏನು ಮಾಡ್ತಾನೋ ಅಂದರೆ, ಯಾವ್ಯಾವುದು ಶಿವ ಅಲ್ಲ, ಯಾವ್ಯಾವುದು ರಾಮ ಅಲ್ಲ, ಅದನ್ನಷ್ಟು ಎಲ್ಲ ಕಟ್ಟದು ಚೆಲ್ತಾನೆ. ಕೊನೆಗೆ ಏನು ಉಳಿತೈತಿ ಅಂದರೆ ಶಿವ ಉಳಿತಾನ, ರಾಮ ಉಳಿತಾನ. ಹಾಗೆ ನಮ್ಮ ಗುರುನು ನಮಗೆ ಏನು ಮಾಡ್ತಾನಂದ್ರೆ ಹೊರಗಿಂದ ಏನು ತರೋದಿಲ್ಲ ಆತ. ನಮ್ಮ ಒಳಗನೆ ಶಿವ ಇರೋದು, ನಮ್ಮ ಒಳಗನೆ ರಾಮ ಇರೋದು. ಆದರೆ ಈಗ ನಾವು ಕಲ್ಲಿನಂಗೆ ಅದೇವಿ. ಗುರು ಅನ್ನುವಂಥ ಶಿಲ್ಪಿ ಏನೇನೋ ಇದಕ್ಕೆ ಬಾಧಕ ಆದ, ಯಾವುದು ರಾಮ ಅಲ್ಲ ಅದನ್ನಷ್ಟೆಲ್ಲ ಕೆತ್ತಿ ಹೊರಗೆ ಚೆಲ್ತಾನೆ. ನಾವು ಆವಾಗ ಶುದ್ಧ ರಾಮನಾಗಿ ಉಳಿತೀವಿ, ಶಿವ ಆಗಿ ಉಳಿತೀವಿ. ಅದನ್ನು ಆ ಗುರು ಮಾಡ್ತಾನೆ. ಹೊರಗಿನಿಂದ ಏನು ತರೋದಿಲ್ಲ ಆತ. ಅದಕ್ಕೆ ಆ ಗುರುವಿಗೆ ಅಷ್ಟು ದೊಡ್ಡ ಸ್ಥಾನ, ಭಾಳ ಮಹತ್ವದ ಇವತ್ತು ಅವ್ರದ್ದು. ಮನುಷ್ಯನಿಗೆ ಸಂಸ್ಕಾರದಿಂದನೇ ಮನುಷ್ಯ ದೊಡ್ಡವಾಗೋದು. ಆ ಸಂಸ್ಕಾರಕ್ಕೇ ನಾವು ಕಲಿಕೆ ಅಂತ ಕರೆಯೋದು. ಯಾವುದರಿಂದ ದೊಡ್ಡತನ? ಯಾರೇ ನಮಗೆ ಹಣ ಕೊಟ್ರಂದ್ರೆ ನಾವು ದೊಡ್ಡವರಾಗೋದಿಲ್ಲ, ಅಥವಾ ಯಾರೇ ಆಸ್ತಿ ಕೊಟ್ರಂದ್ರೆ ನಾವು ದೊಡ್ಡವರಾಗುವುದಿಲ್ಲ. ದೊಡ್ಡವ ಆಗೋದು ಯಾವುದರಿಂದ? ಸಂಸ್ಕಾರದಿಂದ. ಆ ಸಂಸ್ಕಾರವನ್ನು ಯಾರು ಕೊಡ್ತಾರೋ ಅಂದರೆ ಗುರುಗಳು ಕೊಡ್ತಾರೆ. ಹಾಲಿಗೆ ಸಂಸ್ಕಾರ ಕೊಟ್ಟಿವಿ ಅಂದ್ರೆ ಅದೇ ಮೊಸರು ಆಗ್ತದೆ, ಅದೇ ಮಜ್ಜಿಗೆ ಆಗ್ತದೆ, ಅದೇ ತುಪ್ಪ ಆಗ್ತದೆ. ಹಾಲು ಒಂದೇ, ಆದರೆ ಅದು ಸಂಸ್ಕಾರದಿಂದ ಬೇರೆ ಬೇರೆ ಪದಾರ್ಥ ಹೆಂಗೆ ಆಗ್ತದಲ್ಲ, ಹಂಗೆ ಮನುಷ್ಯರು ನಾವೆಲ್ಲರೂ ಒಂದೇ ಇದ್ದರೂ ಸಂಸ್ಕಾರದಿಂದ ಬೇರೆ ಬೇರೆ ಆಗ್ತೀವಿ. ಮತ್ತು ನಮ್ಮ ಸಂಸ್ಕಾರಕ್ಕೆ ತಕ್ಕಂಗೆ ನಮಗೆ ಬೆಲೆ ಸಿಗ್ತದೆ, ಕಿಮ್ಮತ್ತ ಸಿಗ್ತದೆ. ಹಾಲು ಒಂದು ದಿವಸದಾಗ ಕೆಟ್ಟು ಹೋಗಿಬಿಡ್ತದೆ, ಆದರೆ ತುಪ್ಪ ಕೆಡ್ತದೇನು? ಹಾಲಿಗೆ 1 kg 50 ರೂಪಾಯಿನೋ 100 ರೂಪಾಯಿ ಅಷ್ಟೇ ಅದ, ಆದರೆ ತುಪ್ಪಕ್ಕೆ 1 kg ಅಷ್ಟದ ಏನು? ಆ ತುಪ್ಪ ಬಂದಿರುವುದು ಎಲ್ಲಿಂದ? ಹಾಲಿನಿಂದನೇ. ಆಗ ಸಂಸ್ಕಾರದಿಂದ ಸಾಮಾನ್ಯ ಮನುಷ್ಯ ಆತ ಅಸಾಮಾನ್ಯನಾಗ್ತಾನೆ. ಆ ಕೆಲಸವನ್ನು ಯಾರು ಮಾಡ್ತಾರೋ ಅಂತಂದರೆ ಗುರುಗಳು ಮಾಡ್ತಾರೆ. ಅವರಿಗೆ ನಾವು ಅದಕ್ಕೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ. ಅವರು ಸಾಕ್ಷಾತ್ ಪರಬ್ರಹ್ಮ. ಬ್ರಹ್ಮ ಅಂತೇನು ಕರಿತೀವಿ ಆ ಬ್ರಹ್ಮನೇ ಗುರು, ವಿಷ್ಣು ಅಂತೇನು ಕರಿತೀವಿ ಆ ವಿಷ್ಣುನೇ ಗುರು, ಶಿವ ಮಹೇಶ್ವರ ಅಂತೇನು ಕರಿತೀವಿ ಅವರೆಲ್ಲರೂ ಗುರುಗಳೇ. ನಮ್ಮನ್ನು ಅವರು ಒಂದು ಮಾಡ್ತಾರೆ, ನಮಗೆ ಸಂಸ್ಕಾರ ಕೊಡ್ತಾರೆ, ನಮ್ಮನ್ನು ಪರಿಶುದ್ಧಗೊಳಿಸ್ತಾರೆ,
ನಮ್ಮ ಮನಸ್ಸನ್ನು ಎತ್ತರಿಸ್ತಾರೆ. ಎಷ್ಟು ಕೆಲಸದ ನೋಡ್ರಿ. ಅದರೊಳಗೆ ಈಗಿನ ಸಮಾಜದಾಗ ಎಲ್ಲ ಮನಸ್ಸುಗಳು ಒಡೆದು ಛಿದ್ರ ಆಗ್ಯಾವ. ಅವುಗಳನ್ನು ಒಂದು ಮಾಡೋದು ಭಾಳ ಕಷ್ಟದ ಕೆಲಸ. ಅದು ಆ ಒಂದು ಮಾಡುವಂಥ ಕೆಲಸ ಗುರು ಮಾಡ್ತಾನೆ. ಅದಕ್ಕೆ ಒಬ್ಬ ಸಿಂಪಿಗ ಬಟ್ಟೆ ಹೊಲಿಯುವವ, ಆತ ಬಟ್ಟೆ ಹೊಲಿತಿದ್ದ, ಕತ್ರಿಯನ್ನು ಕೆಳಗಿಟ್ಟಿದ್ದ, ಸೂಜಿಯನ್ನು ತಲೆ ಮೇಲೆ ಹಾಕ್ಕೊಂಡಿರುವಂಥ ಟೊಪ್ಪಿಗೆಗೆ ಸಿಗಿಸ್ಕೊಂಡಿದ್ದ. ಒಬ್ಬ ನೋಡಿದ ಬಂದ, ಅವ ಕೇಳಿದ, ಏನಿದು ಸೂಜಿ ಟೊಪ್ಪಿಗೆಗೆ ಹಾಕ್ಕೊಂಡ್ರಿ, ಕತ್ರಿ ಕೆಳಗಿಟ್ರಿ ಕಾಲು ತಳಗ, ಏನಿದು ಅಂತಂದ. ಅವಾಗ ಅವನು ಸಿಂಪಿಗೆ ಹೇಳಿದ, ಈ ಸೂಜಿಯನ್ನು ತಲೆ ಮೇಲೆ ಯಾಕೆ ಇಟ್ಟನಿ ಅಂತಂದ್ರೆ, ಸೂಜಿ ಭಾಳ ಸಣ್ಣದದ, ಆದರೆ ಅದು ಮಾಡುವ ಕೆಲಸ ಭಾಳ ದೊಡ್ಡದೈತಿ. ಅದು ಹರಿದು ಛಿದ್ರ ಆಗಿರುವಂಥ ಬಟ್ಟೆಯನ್ನೆಲ್ಲ ಸೂಜಿ ಒಂದು ಮಾಡ್ತದೆ. ಅದಕ್ಕೆ ಅದನ್ನು ತಲೆ ಮೇಲೆ ಇಟ್ಟನಿ. ಇದು ಕತ್ರಿ ದೊಡ್ಡದೈತಿ, ಆದರೆ ಇದರ ಗುಣ ಏನು ಅಂದರೆ ಅಖಂಡವಾಗಿರುವಂಥ ಬಟ್ಟೆಯನ್ನು ತುಂಡು ಮಾಡ್ತದೆ. ಪೂರ್ಣ ಇರುವಂಥ ಬಟ್ಟೆಯನ್ನು ಹರಿದು ತುಂಡು ಮಾಡ್ತದೆ, ಕತ್ತರಿಸ್ತದೆ. ಅದಕ್ಕೆ ಇದನ್ನು ಕಾಲು ಕೆಳಗಡೆ ಇಟ್ಟನಿ. ಸೂಜಿ ಅದು ತುಂಡಾಗಿರುವುದರನ್ನೇ ಅದು ಕೂಡಿಸಿ ಅಖಂಡ ಮಾಡ್ತದೆ. ಮತ್ತು ಅದಕ್ಕೆ ಅದನ್ನು ತಲೆ ಮೇಲೆ ಇಟ್ಟುಕೊಂಡನಿ ಅಂತ ಹೇಳ್ತಿದ್ದ. ಆಗ ಒಬ್ಬ ಗುರು ಇವತ್ತು ಎಲ್ಲರನ್ನ ಒಂದು ಮಾಡುವಂಥ ಕೆಲಸ ಮಾಡ್ತಾನೆ. ಮತ್ತು ಯಾರು ಇವರು ಬೇರೆ ಅವರು ಬೇರೆ ಅಂತ ಹೇಳ್ತಿರ್ತಾರೆ, ಅವರಲ್ಲ ಗುರುಗಳು. ಗುರು ಅಂದರೆ ಬೆಳಕ. ಅಲ್ಲಿ ಹೆಸರಿಲ್ಲ, ವ್ಯಕ್ತಿ ಇಲ್ಲ, ಏನೂ ಇಲ್ಲ. ಅವರು ನಮಗೆ ಸಂಸ್ಕಾರವನ್ನು ಕೊಡುವಂಥವ್ರು, ನಮ್ಮನ್ನು ನಮ್ಮಲ್ಲಿ ಬೆಳಕನ್ನು ತುಂಬುವಂಥವ್ರು. ಇಷ್ಟೇ ನಾವು ಅದನ್ನು ಇಟ್ಟುಕೊಳ್ಳೋದು. ಅಂಥ ಗುರುಗಳು ನಮ್ಮ ದೇಶದಲ್ಲಿ ಅನೇಕ ಜನ, ನೂರಾರು ಜನ, ಸಾವಿರಾರು ಜನ ಆಗಿ ಹೋದರು. ಅವರೆಲ್ಲ ನಮಗೆ ಜ್ಞಾನವನ್ನು ಕೊಟ್ಟು ಹೋದರು. ಈಗ ನಾವೆಲ್ಲ ಅಪ್ಪುಗಳಂಥವ್ರನ್ನು ನೋಡಿದ್ದೀವಿ, ಅವರ ಸಮೀಪ ಇದ್ದೀವಿ. ಅವ್ರದ್ದು ಜ್ಞಾನವನ್ನು ನಾವೆಲ್ಲ ನೆನಪು ಮಾಡ್ಕೊಳ್ತೀವಿ, ಸ್ಮರಣೆ ಮಾಡ್ತೀವಿ. ಇನ್ನು ನಾವು ಶಿಷ್ಯರಾದವ್ರೂ ಸ್ವಲ್ಪ ಏನು ಮಾಡಬೇಕಾಗ್ತೈತಿ ಅಂದ್ರೆ, ನಮ್ಮಲ್ಲಿನೂ ಸ್ವಲ್ಪ ಅರ್ಹತೆ ಬೇಕಾಗ್ತದೆ. ಜ್ಞಾನ ಅದ ಗುರುವಿನ ಹತ್ತಿರ, ಆದರೆ ನಮಗೆ ಪಡೆಯುವಂಥ ಅರ್ಹತೆಯೂ ಬೇಕಲ್ಲ. ಏನೇನು ಬೇಕಂತ ಅರ್ಹತೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಜ್ಞಾನವನ್ನು ಪಡಿಬೇಕಾದ್ರೆ 3 ಕಾರ್ಯಗಳನ್ನು ಮಾಡಬೇಕು. ಯಾವ ಮನುಷ್ಯ ಜ್ಞಾನವನ್ನು ಪಡಿಬೇಕಂತ ಮಾಡ್ತಾನೆ, ಬಯಸ್ತಾನೆ, ಆತನಲ್ಲಿ 3 ಗುಣಗಳಿರಬೇಕು. ಅವು ಯಾವುವು ಅಂದ್ರೆ, ಶ್ರದ್ಧಾವಾನ್ ಲಭತೆ ಜ್ಞಾನಂ, ತತ್ಪರಃ ಸಂಹಿತೇಂದ್ರಿಯ, ಜ್ಞಾನಂ ಲಬ್ಧ್ವಾ ಅಚಿರೇನ ಅಧಿಗಚ್ಚತಿ. ಏನು ಹೇಳ್ತಾರೋ ಅಂತಂದ್ರೆ, ಜ್ಞಾನವನ್ನು ಪಡಿಬೇಕು. ಆ ಜ್ಞಾನ ಪಡೆದ ತಕ್ಷಣ ಶಾಂತಿ ಸಿಗ್ತದೆ ಮನುಷ್ಯನಿಗೆ. ಶಾಂತಿ ಬಹಳ ಮುಖ್ಯ. ಆ ಶಾಂತಿ ಯಾವುದರಿಂದ ದೊರೀತದ ಅಂದರೆ ಜ್ಞಾನದಿಂದ ದೊರೀತದೆ. ಎಲ್ಲ ಇರ್ತದೆ ಮನೆಯೊಳಗೆ, ಎಲ್ಲ ಅದ. ಆದರೂ ಸಮಾಧಾನನೇ ಇರಲಿಲ್ಲ ಅಂದ್ರೆ ತೊಗೊಂಡು ಏನು ಮಾಡೋದು ಹೇಳ್ರಿ. ಶಾಂತಿ ಬಹಳ ಮುಖ್ಯ. ಆ ಶಾಂತಿ ಯಾವುದರಿಂದ ಸಿಗ್ತದಂತ? ಜ್ಞಾನದಿಂದ. ಇನ್ನು ಆ ಜ್ಞಾನವನ್ನು ಪಡೆದುಕೊಳ್ಬೇಕಾದ್ರೆ ಏನು ಮಾಡಬೇಕು? 3 ಕೆಲಸ, 3 ಗುಣ ಅವರಲ್ಲಿ ಇರಬೇಕು. ಮೊದಲನೇದೇನು ಅಂದರೆ ಶ್ರದ್ಧಾ. ಶ್ರದ್ಧೆ ಅಂದರೆ ನಂಬಿಕೆ ಇರಬೇಕು. ಎರಡನೇದು ತತ್ಪರ. ತತ್ಪರತ ಅಂದರೆ ಮಗ್ನರಾಗಿರಬೇಕು. ಸಂಹಿತೇಂದ್ರಿಯ. ಸಂಹಿತೇಂದ್ರಿಯ ಅಂದರೆ ಇಂದ್ರಿಯಗಳ ಸಂಯಮನ, ಇಂದ್ರಿಯಗಳ ನಿಗ್ರಹ ಇರಬೇಕು.
ಯಾರಲ್ಲಿ ಈ 3 ಗುಣಗಳು ಇರ್ತಾವ ಆ ಮನುಷ್ಯ ಜ್ಞಾನವನ್ನು ಪಡಿತಾನೆ. ಮತ್ತು ಯಾವ ಮನುಷ್ಯ ಜ್ಞಾನವನ್ನು ಪಡಿತಾನೆ ಆತ ಶಾಂತಿಯನ್ನು ಪಡಿತಾನೋ. ಇದು ಈ ಶ್ಲೋಕದ ಅರ್ಥ. ಮೊದಲನೇದು ನೋಡ್ರಿ, ಶ್ರದ್ಧಾ. ಗುರುಗಳಲ್ಲಿ ನಂಬಿಕೆ, ದೇವರಲ್ಲಿ ನಂಬಿಕೆ, ಶ್ರದ್ಧಾ ಇರಬೇಕು. ವಿಶ್ವಾಸ ಅಂತ ಕರೀತಾರೆ ಅದಕ್ಕೆ. ಸಂಶಯ ಇರಬಾರದು. ಆ ಶ್ರದ್ಧೆಯ ವಿರುದ್ಧ ಪದ ಸಂಶಯ. ಆಗ್ತದೆ ಇಲ್ಲೋ, ದೇವರದಾನೋ ಇಲ್ಲೋ, ಇವ್ರ ಗುರುಗಳೋ ಇಲ್ಲೋ, ಹಿಂಗೆ ಸಂಶಯ ಬಂತಂದ್ರೆ ಆಗೋದಿಲ್ಲ. ಸಂಶಯಾತ್ಮ ವಿನಶ್ಯತಿ ಅವರು ಸಂಸ್ಕೃತದಾಗ ಹೇಳಿದರು. ಸಂಶಯ ಇದ್ದವ ವಿನಾಶನಾಗ್ತಾನ ಅಂತ ಅವ್ರು ಹೇಳಿದರು. ಇವರು ಹಳ್ಳಿಯವರು ಸಾವು ಬರಬೇಕೇ ವಿನಃ ಸಂಶಯ ಬರಬಾರದು ಅಂತ ಇವರು. ಸಾಯುವುದು ಚಲೋ ಇನ್ನೂ, ಆದರೆ ಸಂಶಯ ಇರಬಾರ್ದು ಮನುಷ್ಯನಿಗೆ. ಅದು ಒಮ್ಮೆ ತಲೆಯಾಗ ಹೊಕ್ಕಿತ್ತು ಅಂದ್ರೆ ಮುಗೀತು, ಭಾಳ ತೊಂದರೆ ಕೊಡ್ತದೆ. ಶ್ರದ್ಧೆ, ದೇವರಲ್ಲಿ ಶ್ರದ್ಧೆ ನೋಡ್ರಿ ಎಷ್ಟು ಶ್ರದ್ಧಾ ಇತ್ತು. ಇಲ್ಲಿ ಮಂಗಳವೇಡಾಕ ಒಬ್ಬ ಹೆಣ್ಮಗಳಾಗಿ ಹೋದಳು. ಆಕೆ ಹೆಸರು ಕಾನ್ಹೋಪಾತ್ರ. ಅಪ್ಪಗಳು ಭಾಳ ಹೇಳ್ತಿದ್ರು. ಆಕೆ ವೇಶ್ಯೆಯ ಮಗಳು. ಅವರ ಅವ್ವ ತಾಯಿ ವೇಶ್ಯೆ ಇದ್ದಳು, ಆಕೆಯ ಮಗಳು ಕಾನ್ಹೋಪಾತ್ರ. ಆದರೆ ಭಾಳ ಸುಂದರ ಇದ್ದಳು, ಸಣ್ಣ ವಯಸ್ಸು. ಅಲ್ಲೇ ಮಂಗಳವೇಡ, ಅದು ಪಂಡ್ರಾಪುರದ ಸಮೀಪ. ವಿಠ್ಠಲನ ಮೇಲೆ ಆಕೆಗೆ ಭಾಳ ಭಕ್ತಿ. ಆದರೆ ಯಾವಾಗ ಆಕೆಗೆ ವಯಸ್ಸಿಗೆ ಬಂದಳು, ಆವಾಗ ಒಬ್ಬ ರಾಜ ಇದ್ದ, ವಿಜಯಪುರದ ರಾಜನೋ ಯಾವುದೋ ರಾಜ ಒಬ್ಬ. ಆತನ ಕಣ್ಣ ಆಕೆಯ ಮೇಲೆ ಬಿತ್ತು. ಆಗಿನ ಕಾಲದ ರಾಜರು ಯಾವುದು ಚಲೋ ಕಾಣ್ತದ ಅದು ನಮ್ಮ ಹತ್ತಿರ ಇರಬೇಕಂತ ಅವ್ರು ಬಯಸ್ತಿದ್ರು. ಆಕೆಗೆ ಹೇಳಿದರು, ನೀನು ಮಹಾರಾಣಿ ಆಗಂತ ಹೇಳಿ ಕಳಿಸಿದರು. ಆ ಹೆಣ್ಣುಮಗಳ ತಾಯಿಗೂ ಹೇಳಿದರು. ಆವಾಗ ಕಾನ್ಹೋಪಾತ್ರ, ನಾನು ಈಗಾಗಲೇ ವಿಠ್ಠಲನ ಮೇಲೆ ಮನಸ್ಸಿಟ್ಟನಿ, ಅದನ್ನು ಬಿಟ್ಟು ಬೇರೆಯವ್ರ ಮೇಲೆ ಮನಸ್ಸು ನಂದು ಈಗ ಆಗುವುದನೇ ಇಲ್ಲ, ಬೇರೆ ಯಾರ ಕಡೆನೂ ನನ್ನ ಲಕ್ಷ್ಯ ಇಲ್ಲ ಅಂತ ಹೇಳಿದಳು. ಆದರೆ ರಾಜ ಬಿಡಬೇಕಲ್ಲ, ಎಲ್ಲ ಸೈನಿಕರನ್ನು ಕಳಿಸಿದ, ಮಂತ್ರಿಗಳನ್ನು ಕಳಿಸಿದ. ಆಕೆ ಒಪ್ಪಿಕೊಂಡು ಬಂದರೆ ಸರಿ, ಬರೆದಿದ್ರೆ ಒತ್ತಾಯಪೂರ್ವಕವಾಗಿ ತರಬೇಕಂತ ಹೇಳಿ ಕಳಿಸಿದ. ನೋಡ್ರಿ ಆಕೆದು ಶ್ರದ್ಧಾ ಎಂಥದ್ದು. ಇವರು ಹೋದವರು ಆಕೆಯನ್ನು ಕರ್ಕೊಂಡು ಬರಲಿಕ್ಕೆ ಹೋದವರು ಮಂಗಳವೇಡಕ್ಕೆ ಹೋಗ್ತಾರೆ. ಮಂಗಳವೇಡದಾಗ ಆಕೆ ಇರೋದಿಲ್ಲ, ಪಂಡ್ರಾಪುರಕ್ಕಿದ್ದಳು. ಅಲ್ಲಿಗೆ ಹೋದರು. ಆಕೆ ಹೊರಗಡೆ ಇದ್ದಳು. ಆಕೆಗೆ ಹೇಳಿದರು, ಹೀಗೆ ರಾಜ ನಿನ್ನನ್ನು ಕರೀಲಿಕ್ಕೆ ಕಳಿಸ್ಯಾನ, ನೀ ಬರಬೇಕು ಅಂತ ಹೇಳಿದರು. ಆವಾಗ ಆಕೆ, ಇನ್ನು ಇವರು ನನ್ನ ಬಿಡುವುದಿಲ್ಲ, ಹೆಂಗರೆ ಮಾಡಿ ಇವ್ರು ಕರ್ಕೊಂಡು ಹೋಗತಾರ ಅಂತ ತಿಳ್ಕೊಂಡು ಗುಡಿ ಒಳಗೆ ಹೋಗ್ತಾಳೆ. ಅವ್ರಿಗೆ ಹೇಳ್ತಾಳೆ, ನಾನು ಒಳಗಡೆ ಹೋಗಿ ವಿಠ್ಠಲನಿಗೆ ನಮಸ್ಕಾರ ಮಾಡಿ ಬರ್ತೀನಿ, ಹೋಗೋಣಂತ ಅಂತ ಹೇಳಿದಳು. ಒಳಗಡೆ ಹೋದಳು, ವಿಠ್ಠಲನಿಗೆ ನಮಸ್ಕಾರ ಮಾಡಿದಳು, ಅಲ್ಲೇ ಪ್ರಾಣ ಬಿಟ್ಟಳು. ಈಗಲೂ ಸಹಿತ ಆ ಮಂದಿರದ ಒಳಗಡೆ ಪರಿಸರದಲ್ಲಿ, ಆವರಣದಲ್ಲಿ ನೀವು ವಿಠ್ಠಲನ ಗುಡಿಗೆ ಹೋದ್ರಿ ಅಂದರೆ ಗೊತ್ತಾಗ್ತದೆ. ಅಲ್ಲಿ ಆಕೆಯ ಸಮಾಧಿ ಅದ, ಬೇರೆ ಯಾರ್ದೂ ಇಲ್ಲ ಅಲ್ಲಿ. ಗುಡಿ ಒಳಗಡೆ ವಿಠ್ಠಲ ಅದಾನ, ಹೊರಗಡೆ ಅಲ್ಲಿ ಆಕೆಯ ಸಮಾಧಿ ಅದ. ಕಾನ್ಹೋಪಾತ್ರ ಅಂದು ಅಲ್ಲೇ ಸಮಾಧಿಯನ್ನು ಮಾಡ್ತಾರೆ. ನೋಡ್ರಿ ಆಕೆದು ಎಷ್ಟು ನಿಷ್ಠಾ ದೇವರಲ್ಲಿ. ರಾಜ ಕರಿತಿದ್ದ, ರಾಣಿ ಆಗುವಂಥ ಎಲ್ಲ ಅವಕಾಶಗಳಿದ್ದು ಭಾರಿ ಸುಖದ ಜೀವನವನ್ನು ಸಾಗಿಸಬಹುದಾಗಿತ್ತು. ಆದರೆ ಆಕೆಯ ನಂಬಿಕೆ ವಿಠ್ಠಲನ ಮೇಲೆ. ಉಳಿದ ಎಲ್ಲ ರಾಜ್ಯ, ರಾಣಿ ಪದವಿ
ಎಲ್ಲ ಸುಖದ ಸವಲತ್ತುಗಳು ಆಕೆಗೆ ಏನೂ ಕಾಣಲಿಲ್ಲ. ಹೇಗಿರ್ಬೇಕು ನೋಡ್ರಿ ನಿಷ್ಠಾ, ನಂಬಿಕೆ, ವಿಶ್ವಾಸ. ನಾವು ಈಗ ಕೇಳ್ತೀವಿ, ದೇವ್ರು ನಮಗೆ ಭೇಟಿ ಆಗ್ತಾನೇನ್ರಿ, ದರ್ಶನ ಕೊಡ್ತಾನೇನು ಅಂತ ಕೇಳ್ತೀವಿ. ಅವರು ಹೇಳ್ತಾರೆ, ಹೇಳೋ ಅವ್ರ ಅನುಭಾವಿಗಳು, ಭೇಟಿ ಆಗ್ತಾನಪ್ಪ, ದೇವರು ಭೇಟಿ ಆಗ್ತಾನೆ, ಆದರೆ ಈಗ ಅವನ ಗುರುತು ಹಿಡಿಯೋರು ಯಾರೂ ಇಲ್ಲ. ಯಾಕೆ ಗುರುತು ಹತ್ತುದಿಲ್ಲ ಆತ? ಈ ಕಲಿಯುಗ ಹಿಂಗದ. ಈ ಕಲಿಯುಗದೊಳಗೆ ನಮಗೆ ನಮ್ಮ ತಾಯಿನ ತಾಯಿಯಾಗಿ ಕಾಣ್ತಾ ಇಲ್ಲ, ತಂದೆನೇ ಹಡದ ತಂದೆ ತಾಯಿಗಳಾಗಿ ಕಾಣ್ತಾ ಇಲ್ಲ, ಹೇಗೆಗೋ ಕಾಣ್ತಾರೆ. ಇನ್ನು ದೇವ್ರು ಬಂದು ನಮಗೆ ನಾನೇ ದೇವ್ರ ಅಂತ ಹೇಳಿದ್ರೆ ಅವನು ಗುರ್ತಾ ಹಿಡಿಯವ್ರು ಯಾರು ಈ ಕಲಿಯುಗದೊಳಗೆ? ಗುರುಗಳಾಗಿ ಕಾಣ್ತಾ ಇಲ್ಲ, ತಾಯಿ ತಂದೆಗಳಾಗಿ ಕಾಣ್ತಾ ಇಲ್ಲ. ಇನ್ನು ದೇವರು ಬಂದು ನಾ ದೇವ್ರದನೆ ಅಂತ ಹೇಳಿದ್ರಂದ್ರೆ ಅವನು ಗುರ್ತಾ ಹಿಡಿಯವ್ರು ಯಾರು? ದೇವ್ರದ್ದೇನು ಪೆಹಚಾನ್? ಅದಕ್ಕೆ ಅವ ಬರ್ತಾನ, ಯಾರೂ ಗುರ್ತಾ ಹಿಡಿದಿಲ್ಲ ಅಂತ ಹೇಳಿ ಈಗ ಕಲಿಯುಗದಾಗ ಕಲ್ಲಾಗ್ಯಾನ ದೇವರು. ನಂಬಿಕೆ ಇದ್ದವ್ರಿಗೆ ಅಷ್ಟೇ ಕಾಣ್ತಾನೆ, ಮತ್ತು ಯಾರು ಒಳಗಡೆ ಸಾಧನೆ ಮಾಡ್ತಾರ ಅವರಿಗೆ ಕಾಣ್ತಾನೆ. ಹೊರಗಡೆ ಸ್ವಲ್ಪ ದೇವರ ದರ್ಶನ ಮಾಡೋದು ಕಠಿಣ ಅದ. ಈಗ ನೀವು ದೇವರ ಸ್ಥಾನಕ್ಕೆ ಹೋದ್ರಿ ಅಂದ್ರೆ ಹೊರಗಡೆ ದರ್ಶನ ಮಾಡ್ಕೋಬೇಕಾದ್ರೆ ಪಾಳೆ ಹಚ್ಚಬೇಕಾಗ್ತದೆ, ಭಾಳೊತ್ತನ ನಿಲ್ಲಬೇಕಾಗ್ತದೆ. ಅದೇ ಆನ್ಲೈನ್ ಇರ್ತದೆ ನೋಡ್ರಿ, ಟಿ ವಿಯಾಗ ತೋರಿಸ್ತಿರ್ತಾರಲ್ಲ, ಆನ್ಲೈನ್ ದರ್ಶನ. ಆನ್ಲೈನ್ದಾಗ ಬೇಗ ದರ್ಶನ ಆಗ್ತದೆ. ಏನಿಲ್ಲ, ಅಲ್ಲಿ ಹೋಗಬೇಕಾಗಿಲ್ಲ, ನಾವು ಶ್ರೀಶೈಲಕ್ಕೆ ಇಲ್ಲೇ ಕೂತು ಟಿ ವಿಯಾಗ ತೋರಿಸ್ತಾರೆ, ಅಲ್ಲಿ ಹೋಗಬೇಕಾಗಿಲ್ಲ ಕಾಶಿಗೆ, ಆನ್ಲೈನ್ ಲೈವ್ ಇರ್ತದೆ, ಇಲ್ಲೇ ದರ್ಶನ ಮಾಡ್ಬೋದು. ಇದು ಹೆಂಗೆ ಆನ್ಲೈನ್ ದರ್ಶನ ಐತ್ಲೆ? ಹಂಗೆ ನಾವು ಹೊರಗಡೆ ಹುಡುಕಾಡ್ಕೋಂತ ಹೋದಿವಿ ಅಂದ್ರೆ ದೇವ್ರು ಸಿಗೋದು ಭಾಳ ಕಷ್ಟ ಅದ. ಈಗ ಹೆಂಗೆ ಮಾಧ್ಯಮಗಳ ಮೂಲಕ ಆನ್ಲೈನ್ ದರ್ಶನ ಮಾಡ್ತೀವಲ್ಲ, ಅವಾಗ ನಮ್ಮ ಹಿಂದಿನ ಹಿರಿಯರು ಅವರು ಆನ್ಲೈನ್ದಾಗ ದರ್ಶನ ಮಾಡ್ತಿದ್ರು, ಒಳಗಡೆ. ಅದು ಸುಲಭದ. ಹೊರಗಡೆ ದರ್ಶನ ಮಾಡೋದು ಭಾಳ ಕಷ್ಟ ಅದ. ಆದ್ದರಿಂದ ಇದು ಮೊದಲನೇದು ಏನು ಅಂತಂದ್ರೆ ಶ್ರದ್ಧೆ, ನಂಬಿಕೆ, ವಿಶ್ವಾಸ ಇರಬೇಕು. ನಾನು ಜ್ಞಾನವನ್ನು ಪಡಿತೀನಿ, ನನಗಿದು ಸಾಧ್ಯ ಐತಿ ಅಂತಿದು ಮೊದಲನೇದು ಒಂದು ನಂಬಿಕೆ ಇರಬೇಕು. ಎರಡನೇದು ತತ್ಪರ ಅಂದ್ರೆ ಮಗ್ನರಾಗಿರೋದು, ಬೇರೆ ಏನೂ ಅವ್ರಿಗೆ ಗೊತ್ತಾಗೋದಿಲ್ಲ, ಅದಕ್ಕೆ ತತ್ಪರತಾ ಅಂತ ಕರೀತಾರೆ. ಈಗ ನಾವು ಇಲ್ಲಿ ಕುಳಿತೇವೆ, ಇಲ್ಲಿ ಕುಳಿತಾಗ ನಾವು ಕೇಳ್ಕೋಂತ ಇಲ್ಲೇ ಇದ್ದೀವಿ ಅಂತಂದ್ರೆ ಹೇಳಿದ್ದರೆ ಸ್ವಲ್ಪ ಕೇಳಿಸ್ತದ. ಇಲ್ಲಿ ಕೂತು ಅಂಗಡಿಯದ ಬಗ್ಗೆ ನೆನಪಾಯ್ತಂದ್ರೆ ಅದು ತತ್ಪರ ಅಲ್ಲ. ಇನ್ನೇನು ಅಂಗಡಿ ಶುರು ಮಾಡ್ಬೇಕಂತ ಹೇಳಿ ಅಲ್ಲಿ ಹೋಯಿತು ಮನಸ್ಸ, ಮನೆಗೆ ಹೋಯಿತು, ಆವಾಗ ತತ್ಪರ ಉಳಿಯುವುದಿಲ್ಲ, ತತ್ಪರತಾ ಅಂತ ಕರೀತಾರೆ. ಹಿಂದಿನವ್ರು ನೋಡ್ರಿ, ಅವರೆಲ್ಲ ಎಷ್ಟು ತತ್ಪರರಾಗಿದ್ದರು. ಒಬ್ಬರು ಪಾಣಿನಿ ಅಂತ ಆಗಿ ಹೋದರು, ನೀವೆಲ್ಲ ಕೇಳಿರಬೇಕು. ಅವರು ಸಂಸ್ಕೃತ ವ್ಯಾಕರಣವನ್ನು ಬರೆದರು. ಸಂಸ್ಕೃತ ಭಾಷೆ 10,000 ವರ್ಷಗಳ ಇತಿಹಾಸ, ಅದಕ್ಕೆ ಭಾಳ ಮಹತ್ವದ. ಎಲ್ಲ ಭಾಷೆಗಳ ಮಾತೃಭಾಷೆ ಸಂಸ್ಕೃತ. 4,000 ಸೂತ್ರಗಳನ್ನು ಆ ಪಾಣಿನಿ ಬರೆದರು. ಭಾಳ ಕಠಿಣದ ಸೂತ್ರವು. ಆ ಪಾಣಿನಿ ಆ ಸಂಸ್ಕೃತ ಭಾಷೆಯನ್ನು ಕಂಡು ಹಿಡಿಬೇಕಾದ್ರೆ ಎಷ್ಟು ಕಷ್ಟಪಟ್ಟರು, ತತ್ಪರತರಾಗಿದ್ದರು. ಒಂದು ಸಲ ವ್ಯಾಘ್ರ ಅಂತ ಈ ಶಬ್ದದ ಅರ್ಥ ಕಂಡುಹಿಡಿಬೇಕಲ್ಲ, ಮುಂದೆ ಎಲ್ಲರೂ ಶಿಷ್ಯರು ಕುಳಿತಿದ್ದರು. ವ್ಯಾಘ್ರ ಈ ಶಬ್ದದ ಅರ್ಥ ಏನು? ಈಗ ನಾವು ಕನ್ನಡದಾಗ ಹುಲಿ ಅಂತ ಕರಿತೀವಿ. ಈ ಒಂದು ಪ್ರಾಣಿಗೆನ ಹುಲಿ ಅಂತ ಯಾಕೆ ಕರಿಬೇಕು ಅಂತ ಇದಕ್ಕೆ ನಿಷ್ಪತ್ತಿ ಕೊಡಬೇಕಾಗ್ತದೆ. ಮನುಷ್ಯನಿಗೆ ಮನುಷ್ಯ ಅಂತ ಯಾಕೆ ಅನ್ಬೇಕು? ಆಕಳು ಬೇರೆ, ಎಮ್ಮೆ ಬೇರೆ. ಆಕಳಿಗೆ ಆಕಳು ಅಂತೀವಿ, ಎಮ್ಮಿಗೆ ಎಮ್ಮೆ ಅಂತೀವಿ, ಏನು ಅದಕ್ಕೆ ಅಂತ ಹಿಂಗೆ ಸಂಸ್ಕೃತವಾಗಿ ಹೇಳಬೇಕಾಗ್ತದೆ. ವ್ಯಾಘ್ರ ಅಂತ ಹುಲಿಗೆ ಯಾಕೆ ಕರಿಬೇಕು ಅಂತ ಕಂಡು ಹಿಡಿಯಾಕತ್ತಿದ್ದ ಆತ. ಮುಂದೆ ಶಿಷ್ಯರು ಕೂತಿದ್ರು. ಅರಣ್ಯದಿಂದ ಅಷ್ಟೊತ್ತಿಗೆ ಒಂದು ಹುಲಿ ಬರ್ತದೆ, ಅದು ಘರ್ಜನೆ ಮಾಡ್ಕೊಂತ ಬರ್ತದೆ.
ಇವ ಅದರ ಅರ್ಥ ಕಂಡು ಹಿಡಿಯಾಕೆ ಕೂತಿರ್ತಾನೆ. ಹುಡುಗರು ಮುಂದೆ ಕೂತು ಹುಡುಗರೆಲ್ಲ ಹುಲಿ ಬಂದದ್ದು ನೋಡಿ ಓಡಿ ಹೋದರು. ಆದರೆ ಪಾಣಿನಿ ಮಾತ್ರ ಮಗ್ನನಾಗೇ ಇದ್ದ. ಅವ ಏನು ಕಂಡು ಹಿಡ್ದ ಅಂದ್ರೆ ವ್ಯಾಜಿಘ್ರತಿ ಇತಿ ವ್ಯಾಘ್ರ. ಇದಕ್ಕೆ ವ್ಯಾಘ್ರ ಅಂತ ಯಾಕೆ ಕರಿಬೇಕು ಅಂದ್ರೆ ಇದು ಘರ್ಜಿಸ್ತದ, ಗರ್ಜನೆ ಮಾಡ್ತದ, ಇದಕ್ಕೆ ವ್ಯಾಘ್ರ ಅಂತ ಕಂಡು ಅನ್ಬೇಕು ಅಂತಂದ. ಅಷ್ಟೊತ್ತಿಗೆ ಬಂದು ಹುಲಿ ಅವನನ್ನು ಮುಗಿಸಿಬಿಟ್ಟಿತು ಅಂತ ಅವನ ಚರಿತ್ರೆಯಲ್ಲಿ ಬರೆದಾರ. ಆ ಮನುಷ್ಯನಿಗೆ ತನ್ನ ಪ್ರಾಣದ ಖಬರೇ ಇಲ್ಲ. ಎಷ್ಟು ಮಗ್ನರಾಗಿರ್ಬೇಕು ನೋಡ್ರಿ. ಅಂದಾಗ ಅದು ಸಂಸ್ಕೃತ ವ್ಯಾಕರಣ ಹೊರಬರಲಿಕ್ಕೆ ಸಾಧ್ಯ ಆಯಿತು. ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಮನಸ್ಸನ್ನು ಹರಿಸುವವರು ನಮ್ಮಂಥವ್ರಿಗೆ ಏನರ ಸಾಧ್ಯ ಆಗ್ತದೇನು? ಆಗಂಗಿಲ್ಲ. ಅದಕ್ಕೆ ತತ್ಪರತಾ ಬೇಕಾಗ್ತದೆ, ತನ್ಮಯತಾ ಬೇಕಾಗ್ತದೆ. ಅದು ಒಂದು. ಎರಡನೇದು, ಮೊದಲನೇದು ಶ್ರದ್ಧೆ, ಆನಂತರ ಎರಡನೇದು ತತ್ಪರತ. ಇನ್ನು ಮೂರನೇದು ಏನು ಅಂದರೆ ಇಂದ್ರಿಯ ಸಂಯಮ. ಸಂಹತೇಂದ್ರಿಯ, ಇಂದ್ರಿಯಗಳ ಸಂಯಮನ ಇರಬೇಕು ಅಂತ, ಇಂದ್ರಿಯಗಳ ನಿಗ್ರಹ ಇರಬೇಕು. ಈ ಇಂದ್ರಿಯಗಳು ನಮ್ಮನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ತಾವ. ಆದರೆ ಇದ್ರ ಮೇಲೆ ನಮ್ಮದು ಲಗಾಮ್ ಇರಬೇಕು. ಅತ್ತಲಿತ್ತ ಹೋಗದಂತೆ ಹೆಳವಣ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ಅಂತ ಬಸವಣ್ಣವರು ಹೇಳಿದರು. ನಾವು ಏನು ನೋಡಬೇಕು, ಏನು ತಿನ್ನಬೇಕು, ಇವುಗಳ ಮೇಲೆ ಎಲ್ಲ ನಿಗ್ರಹ ಇರಬೇಕಲ್ಲ. ಕೇಳುವುದದ ಅಂಥೇಳಿ ಎಲ್ಲ ಮನಸ್ಸಿಗೆ ಬಂದದ ಕೇಳ್ಕೊತ ಹೋದ್ರೆ ಗತಿ ಏನು? ನಾಲಿಗೆಯ ನಿಗ್ರಹ ಅದೊಂದು ಇಂದ್ರಿಯ, ಕಣ್ಣಿನ ನಿಗ್ರಹ, ಕಿವಿಯ ನಿಗ್ರಹ, ಆನಂತರ ಮೈ ಅದೊಂದು ತ್ವಚೇಂದ್ರಿಯ. ಹೀಗೇನು ಎಲ್ಲ ಇಂದ್ರಿಯಗಳದಾವ, ಮನಸ್ಸದ. ಇವುಗಳನ್ನು ನಿಗ್ರಹಿಸುವುದು ಇದಕ್ಕೆ ಸಂಹಿತೇಂದ್ರಿಯ ಅಂತ ಕರೀತಾರೆ. ಇವುಗಳನ್ನು ಯಾವ ಮನುಷ್ಯ ನಿಗ್ರಹಿಸುವುದಿಲ್ಲ ಆತ ಜ್ಞಾನವನ್ನು ಪಡೆಯುವುದಿಲ್ಲ. ನಾವು ಸಕ್ರೆಯನ್ನು ಹಿಂಗೆ ಊಟ ಮಾಡಬೇಕು, ಶುಗರ್ ನಮ್ಮ ಹತ್ತಿರ ಬರಬೇಕಾದ್ರೆ ಪರ್ಮಿಷನ್ ತೊಗೋಬೇಕು, ಬರುಣೆ ನಿನ್ನ ಹತ್ತಿರ ಅಂತ. ಅವೆಲ್ಲ ಎದಕ್ಕೆ ಬಂದಾವ? ನಮ್ಮದು ನಿಗ್ರಹ ಇಲ್ಲದಕ್ಕಾಗಿಯೇ ಬರುವುದವು. ಅವು ರೋಗಗಳು ಬರಬೇಕಾದ್ರೆ ನಮ್ಮಲ್ಲಿ ಏನರ ದೋಷ ಆಗಿರ್ತದೆ, ನಮ್ಮನ್ನು ತಿದ್ದಾಕನೇ ಬರ್ತಾವೆ. ಇವ ರೋಗರ ತಂದಿತ್ತು ಸುಧಾರಣೆ ಆಗ್ತಾನಂತ ಹೇಳಿ ಪ್ರಯತ್ನ ಮಾಡ್ತಾವೆ. ಇವ ಅದಕ್ಕೂ ಸುಧಾರಣೆ ಆಗಲಿಲ್ಲ ಅಂದ್ರೆ ಮಾಡುವುದೇನು? ಅವೆಲ್ಲ ತಿಂತಾನ ಮನುಷ್ಯ ಹೇಳ್ತಾವೆ. ಮೊದಲ ಸ್ವಲ್ಪ ತಿನ್ನುವಾಗ ಇದನ್ನು ತಿನ್ನಬೇಡ, ಆರೋಗ್ಯಕ್ಕೆ ಚಲೋ ಅಲ್ಲಿದ ಅಂಥೇಳಿ ಅವನು ಮೊದಲನೇ ಸಲ ಕೇಳಿದ ಚಲೋ, ಅದು ಶರೀರ ಎಷ್ಟು ತಡ್ಕೋಬೇಕು ಪಾಪ. ಹಾಗೇ ಇದು ಸಾಧಕನಲ್ಲಿನೂ ಏನಿರಬೇಕು ಅಂದರೆ ಸಂಹಿತೇಂದ್ರಿಯ, ಇಂದ್ರಿಯ ನಿಗ್ರಹ ಇರಬೇಕು. ನಮ್ಮ ಮನಸ್ಸು ಭಾಳ ಅದು ಯಾವಾಗಲೂ ವಿಷಯಗಳ ಕಡೆನೇ ಕರ್ಕೊಂಡು ಹೋಗ್ತಿರ್ತದೆ. ಯಾರದೇ ಮನಸ್ಸಿರಲಿ, ಬರೀ ಅದಕ್ಕೆ ವಿಷಯಗಳ ಕಡೆ ಚಿಂತಿರ್ತದೆ. ಒಬ್ಬ ಭರ್ತೃಹರಿ ಅಂತ ಆಗಿ ಹೋದರು. ಅವರು ಒಂದು ಶ್ಲೋಕವನ್ನು ಬರೆದಾರ, ನಮ್ಮ ಮನಸ್ಸು ಹೆಂಗಿರ್ತೈತಿ ಅನ್ನೋದನ್ನು ಬರೆದಾರ. ಅವರು ರಾಜರಿದ್ದರು, ಎಲ್ಲ ಬಿಟ್ಟು ಸನ್ಯಾಸಿ ಆದರು. ಮನಸ್ಸು ಹೆಂಗಿರ್ತೈತಿ ಅಂತ ಹೇಳಿ ನೀತಿ ಶತಕ, ವೈರಾಗ್ಯ ಶತಕ ಅಂತ ಬರೆದಾರ. ಆ ವೈರಾಗ್ಯ ಶತಕದಲ್ಲಿ ಅದು ಬರ್ತದೆ. ಅವ್ರು ಹೇಳ್ತಾರೆ ಮನಸ್ಸು ಹೆಂಗಿರ್ತದಂತ. ಅದಕ್ಕೊಂದು ದೃಷ್ಟಾಂತ ಹೇಳ್ತಾರೆ. ಕ್ರಿಮಿಕುಲಚಿತಂ ಲಾಲಾ ಕ್ಲಿನ್ನಂ ವಿಗಂಧಿ ಜಿಗುಪ್ಸಿತಂ ಪ್ರೀತ್ಯ ಖಾದನ್. ನೋಡ್ರಿ ಅವ್ರದ್ದು ಹೆಂಗದ. ಒಂದು ನಾಯಿತ್ತು, ಅದು ಸಾಮಾನ್ಯರ ನಾಯಿ ಅಲ್ಲ, ಶ್ರೀಮಂತರ ನಾಯಿತ್ತು.
ಒಬ್ಬ ಶ್ರೀಮಂತ ಅದನ್ನು ಸಾಕಿದ್ದ. ಆ ನಾಯಿಗೆ ಎಲ್ಲ ಉಪಚಾರ ಮಾಡಿಸವ. ಅವ ದೇವ್ರದ್ದು ಯಾಕೆ ಅಷ್ಟೇ ಉತ್ಸವ ಮಾಡಬೇಕು, ನಾಯಿದು ಉತ್ಸವ ಮಾಡ್ಬೇಕಂತ ಒಂದು ದಿವಸ ನಾಯಿದು ಉತ್ಸವ ತೆಗೆದ. ಪಲ್ಲಕ್ಕಿ ಮಾಡಿಸಿದ, ಪಲ್ಲಕ್ಕಿಯಾಗ ನಾಯಿ ಕೂಡಿಸಿದ, ಅದಕ್ಕೆಲ್ಲ ನಾಯಿದು ಜೈ ಜೈಕಾರ ಮಾಡವರು. ಇದು ಉತ್ಸವ ಹೊಂಟಿತ್ತು. ಬಾರಸವರು ಊದವ್ರು ಎಲ್ಲರೂ ಎದರ್ದು ನಾಯಿದು ಉತ್ಸವ. ಅದಕ್ಕೆಲ್ಲ ಆಹಾರ ಇಡ್ತಿದ್ದ ಇವ. ತಾ ಏನು ತಿಂತಾನ ಅದಕ್ಕಿಂತ ಚಲೋ ನಾಯಿ ಕೊಡವ. ಅದು ಪಲ್ಲಕ್ಕಿ ಉತ್ಸವ ಊರಾಗಿಂದೆಲ್ಲ ತಿರುಗಾಡಿ ಊರು ಹೊರಗೆ ಹೋಯ್ತಂತ. ಅಲ್ಲಿ 4 ನಾಯಿಗಳು ಭಾಳ ದಿವಸದ ಹಿಂದೆ ಎಲುಬುಗಳು ಬಿದ್ದದ್ದು, ಅದಕ್ಕಾಗಿ ಅವು ಜಗಳಾಡಕತ್ತಿದ್ದು. ಇದು ಪಲ್ಲಕ್ಕಿಯಾಗ ಕೂತು ನಾಯಿ ನೋಡಿತು ನೋಡ್ರಿ. ಇದು ಸುಮ್ಮ ಕೂಡಲಿಲ್ಲ, ಇದೂ ಜಿಗದದ್ದನೇ ಅವ್ರ ಹತ್ತಿರ ಹೋಯ್ತು. ಅಲ್ಲಿ ಏನಿಲ್ಲ, ಹೊಲಸದ, ಅವೇ ಜಗಳಾಡಕತ್ಯಾವ. ಅಲ್ಲಿ ಇದು ನಾಯಿ ಹೋಯ್ತು. ಇವು ಮಾಲಕ ಕರೆದ, ಏನಿದು ನಿಂದೆಲ್ಲ ಇದು ನೋಡಲ್ಲಿ ಪಲ್ಲಕ್ಕಿ ಅದ, ನಿನ್ನ ಜೈ ಜೈಕಾರ ಮಾಡಾಕತ್ತಿದ್ರು, ಅದನ್ನೆಲ್ಲ ಬಿಟ್ಟು ಇಲ್ಲಿ ಬಂದೆಲ್ಲ, ಚಲೋ ಅಲ್ಲ ಇದು ಅಂತ ನಾಯಿಗೆ ಹೇಳಿದ. ನಾಯಿ ಕೇಳಲಿಲ್ಲ. ನಾಯಿ ಅಂದರೆ ಮನಸ್ಸು. ಆ ಬಳಿಕ ಅವ ಶ್ರೀಮಂತ ಏನು ಮಾಡಿದಂತ, ಇಂದ್ರನ ಕರ್ಕೊಂಡು ಬಂದಂತ. ಇಂದ್ರ ದೇವತೆಗಳ ಒಡೆಯಲ್ಲವ. ಆ ಇಂದ್ರ ಬರುವಾಗ ಹಾಗೆ ಬರಲಿಲ್ಲ, ಅಮೃತದ ಕಲಶ ತೊಗೊಂಡು ಬಂದಂತ. ಯಾವ ಅಮೃತಕ್ಕಾಗಿ ದೇವತೆಗಳು ದಾನವರು ಯುದ್ಧ ಮಾಡಿದ್ರು ಅಂಥ ಅಮೃತ ಕಲಶ ತೊಗೊಂಡು ಬಂದಂತ. ತಂದು ಅದನ್ನಲ್ಲಿ ಇಟ್ಟಂತ ನಾಯಿಗೆ ಹೇಳಿದಂತ, ನೋಡು ಅದನ್ನೇನು ಮಾಡ್ತಿ ಎಲುಬ ಬಿಡು, ಇಲ್ಲಿ ನೋಡು ಅಮೃತ ಅದ, ತೆಗೆದುಕೋ ಇದನ್ನ ಅಂದಂತ. ನಾಯಿ ಆ ಕಡೆ ನೋಡಲಿಲ್ಲಂತ. ಅದು ಹೆಂಗದ ಅಂತ ವರ್ಣನೆ ಮಾಡ್ಯಾರ. ಕ್ರಿಮಿಕುಲ ಚಿತಂ, ಕ್ರಿಮಿಗಳೆಲ್ಲ ಮೆತ್ತಿದ್ದು ಎಲುಬುಗಳಿಗೆ, ಎಲ್ಲ ಹುಳುಗಳು ಬಿದ್ದಿದ್ದು. ಲಾಲ ಕ್ಲಿಣ್ಣಂ, ಎಲ್ಲ ಸೂರ್ಯಾಡ್ತಿತ್ತು. ವಿಗಂಧಿ ಜುಗುಪ್ಸಿತಂ, ದುರ್ವಾಸ ಬರ್ತಿತ್ತು. ಮತ್ತು ಅದನ್ನು ನೋಡಿದ್ರೆ ಜುಗುಪ್ಸೆ ಆಗ್ತಿತ್ತು, ಅಸಹ್ಯ ಅನ್ನಿಸ್ತಿತ್ತು. ಅಂಥದನ್ನು ಅದು ತಿನ್ನಬೇಕಂತ ಬಯಸ್ತಿತ್ತು. ಆದರೆ ಈ ಕಡೆ ಸುರಪತಿಮಪಿ, ಸುರಪತಿ ಅಂದರೆ ಇಂದ್ರ, ಸುರಪತಿಮಪಿ ಪಾರ್ಶ್ವಸ್ಥ, ಆ ನಾಯಿ ಸಮೀಪ ಬಂದು ನಿಂತರು, ಕೈಯೊಳಗೆ ಅಮೃತ ಕಲಸ ಹಿಡಿದ್ರು, ನಾಯಿ ಅವನ ಕಡೆ ನೋಡಲಿಲ್ಲ. ನೋಡ್ರಿ ಹೆಂಗದ, ಹೆಂಗಿರ್ಬೇಕು ನಮ್ಮ ಮನಸ್ಸಿದು. ಭಾಳ ವಿಚಿತ್ರದ ಅದು. ನಮಗೂ ಮಹಾತ್ಮರದು ಅಮೃತ ಕಲಸ ತಂದಿರ್ತಾರೆ, ಆದರೆ ನಾವು ಎದರೊಳಗೂ ಮುಳುಗಿ ಬಿಟ್ಟಿರ್ತೀವಿ. ನಮ್ಮ ದೋಷ ಅಲ್ಲ ಅದು, ನಮ್ಮ ಮನಸ್ಸಿನ ನಾಯಿತನ. ಬಸವಣ್ಣವ್ರು ಹೇಳಿದ್ರು, ಈ ನಾಯಿತನ ಹೆಂಗೈತಿ ಅಂದ್ರೆ ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊನಗನಂತೆ ಅಂತ ಅವ್ರು ಹೇಳಿದರು. ಒಂದು ಕತ್ತಿರ್ತದ ಖಡ್ಗ, ಆ ಖಡ್ಗಕ್ಕೆ ತುಕ್ಕು ಹಿಡಿಬಾರ್ದು ಅಂತ ತುಪ್ಪ ಹಚ್ಚಿಟ್ಟಿರ್ತಾರೆ. ಮ್ಯಾಲೆ ಅದಕ್ಕೆ ಕವಚ ಹಾಕಿರ್ತಾರೆ. ಯಾವಾಗರೇ ಹಬ್ಬದ ದಿವಸ ಹೊರಗೆ ತೆಗಿತಾರೆ. ಹೊರಗಿಟ್ಟಿದ್ರೆ ಅದನ್ನು ಕತ್ತಿ ನಾಯಿಗೆ ತುಪ್ಪದ ವಾಸನೆ ಬಂತು. ಆವಾಗ ಅದು ತುಪ್ಪೈತಿ ಅಂತ ಹೇಳಿ ಕತ್ತಿ ನೆಕ್ಕಾಕ ಬಂತಂತ ನಾಯಿ. ತುಪ್ಪಿರಲಿಲ್ಲ ಅಲ್ಲಿ, ಎಂದೋ ಹಚ್ಚಿಟ್ಟಿದ್ರು ಅವರು, ಬರೀ ವಾಸನೆ ಬರ್ತಿತ್ತು. ಅವಾಗಿದು ತುಪ್ಪದ ಅಂತ ಹೇಳಿ ನೆಕ್ಕಾಕ ಶುರು ಮಾಡಿತು. ನೆಕ್ಕತಿತ್ತು. ಅದು ಕತ್ತಿಯ ಓರೆ ಇತ್ತಲ್ಲ, ಭಾಳ ಹರಿತಿತ್ತು. ಅದು ನೆಕ್ಕುದ್ರೊಳಗೆ ತನ್ನ ನಾಲಿಗೆನೇ ಕತ್ತರಿಸ್ತಿತ್ತು, ರಕ್ತ ಬರ್ತಿತ್ತು. ಇದು ನಾಯಿ ಏನು ತಿಳ್ಕೊತು ಅಂದ್ರೆ ತುಪ್ಪ ಬರಾಕತ್ತೈತಿ ಅಂತ ತಿಳ್ಕೊತು. ತನ್ನ ರಕ್ತನೇ ಕುಡಿತಿತ್ತು, ಆದರೆ ತಿಳ್ಕೊಂಡಿತ್ತು ಏನು ಅಂದ್ರೆ ತುಪ್ಪ ಕುಡಿಯಾಕತ್ತೀನಿ ಅಂತ. ಹಂಗೆ ವಿಷಯಗಳು ಹೆಂಗದಾವು ಅಂದ್ರೆ ನಮ್ಮ ರಕ್ತ ನಮಗೆ ಕುಡ್ಸಾಕತ್ಯಾವ, ಸುಖದ ತುಪ್ಪದ ವಾಸನೆ ಬಂದಂಗೆ ಬರ್ತದೆ. ಮನಸ್ಸು ನಮ್ಮದು
ಅಷ್ಟು ಕೆಳಗಡೆ ಹೋಗ್ತಾ ಇರ್ತದೆ. ಅದಕ್ಕೆ ಸಂಯಮನ ಬೇಕು, ಇಂದ್ರಿಯ ನಿಗ್ರಹ ಬೇಕು. ಸಂಯಮ, ಇಂದ್ರಿಯ ನಿಗ್ರಹ. ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರಃ ಸಂಹಿತೇಂದ್ರಿಯ. ಜ್ಞಾನಂ ಲಬ್ಧ್ವಾ ಪುಮಾನ್ ಶಾಂತಿ ಅಚಿರೇನ ಅಧಿಗಚ್ಚತಿ. ಶಾಂತಿ ಆ ಕ್ಷಣದಲ್ಲೇ ಸಿಗೋದು. ಇವು ಮೂರು ಇರಬೇಕು: ಶ್ರದ್ಧಾ ಮತ್ತು ತತ್ಪರತಾ, ಆನಂತರ ಸಂಯಮ, ಇಂದ್ರಿಯಗಳ ನಿಗ್ರಹ ಇರಬೇಕು. ಆವಾಗ ನಾವು ಜ್ಞಾನವನ್ನು ಪಡಿತೀವಿ. ಜ್ಞಾನವನ್ನು ಪಡೆದ ಮನುಷ್ಯ ಶಾಂತಿಯನ್ನು ಅನುಭವಿಸ್ತಾನು ಅಂತ ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಅವರು. ಸಂಯಮ, ಇಂದ್ರಿಯ ನಿಗ್ರಹ ಬಹಳ ಅವಶ್ಯಕತೆ ಅದು. ನಮ್ಮ ಮನಸ್ಸಿಗೆ ಸ್ವಲ್ಪ ಅದಕ್ಕೆ ಟ್ರೈನಿಂಗ್ ಕೊಡಬೇಕಾಗ್ತದೆ, ತರಬೇತಿ ಕೊಡಬೇಕಾಗ್ತದೆ. ಈಗ ನೋಡ್ರಿ, ನೀವೆಲ್ಲರೂ ಬಂದರಲ್ಲ, ಇದೇ ಒಂದು ನಿಗ್ರಹ. ಅದು ತಂಡಿ ಅಂತದ, ಭಾಳ ತಂಡಿ ಐತಿ, 13 ಐತಿ, 14 ಐತಿ ಅಂತ ಹೇಳ್ತಾರೆ ಅವರು. ತಂಡಿದ್ರು ಹೊಚ್ಕೊಂಡು ಬಂದರೆಲ್ಲ, ಇದೇ ನಿಗ್ರಹ, ಇದೇ ನಿಗ್ರಹ. ಈಗ ತಂಡಿರ್ತದ, ಬ್ಯಾಸಿಗೆಯಾಗಿ ಬಿಸಿಲಿರ್ತದ, ಮುಂದೆ ಮಾಡೋದು ಯಾವಾಗ? ಎಲ್ಲ ಸಮಯಕ್ಕೆ ಇರುವೆವು. ಆದ್ದರಿಂದ ನಮ್ಮ ಸಂಯಮನ ನಿಗ್ರಹ ಬೇಕು. ಮನಸ್ಸು ಶುದ್ಧ ಮಾಡಿಕೊಳ್ಳೋದು. ಅವು ಎರಡು, ಮಧುಮಕ್ಷಿ ಮತ್ತು ಮಲಮಕ್ಷಿ ಅಂತದಾವ. ಸಂಯಮ ಇರುವಂಥ ಮನುಷ್ಯ ಹೆಂಗಿರ್ತಾನಂದ್ರೆ ಅವನು ಒಳ್ಳೆಯದನ್ನು ಗುರುತಿಸ್ತಾನೆ. ಮತ್ತು ಸಂಯಮ ಇರಲಾರ್ದಂಥ ಮನುಷ್ಯ ಆತ ಕೆಟ್ಟದ್ದನ್ನು ಗುರುತಿಸ್ತಿರ್ತಾನೆ. ನೋಡ್ರಿ, ಈಗ ಮಧುಮಕ್ಷಿ, ಮಧು ಅಂದರೆ ಜೇನ, ಆ ಜೇನು ನೊಣ ಮಧುಮಕ್ಷಿ ಅಂತ ಕರೀತಾರೆ ಸಂಸ್ಕೃತದೊಳಗೆ. ಇದು ನೊಣ, ಬರೀ ನೊಣ, ಅದಕ್ಕೆ ಮಲಮಕ್ಷಿ ಅಂತ ಕರೀತಾರೆ. ಎರಡೂ ನೋಡಕ್ಕೆ ಒಂದೇ ಇರ್ತಾವೆ, ಏನು ವ್ಯತ್ಯಾಸ ಇಲ್ಲ. ಜೇನು ನೊಣ, ಅದಕ್ಕೂ ನೊಣನೇ ಅನ್ನೋದು, ಜೇನು ನೊಣ. ಇದು ಬರೀ ನೊಣ, ಇದು ಹೊಲಸಿನ ನೊಣ. ಎರಡೂ ಏನು ಮಾಡ್ತಾವ? ಮಧುಮಕ್ಷಿ ಜೇನು ಎಲ್ಲದ ಅಂತ ಹುಡುಕಾಡ್ತದೆ, ಎಲ್ಲ ಹೂಗಳ ಹತ್ತಿರ ಹೋಗ್ತದೆ, ದೂರ ದೂರ ಹೋಗಿ ಕಷ್ಟಪಟ್ಟು ಮಧು ಜೇನನ್ನು ಸಂಗ್ರಹ ಮಾಡ್ತದೆ. ಅದು ಮಧುಮಕ್ಷಿ. ಇನ್ನು ನೀವು ಈ ಬರೀ ನೊಣ ಅದಲ್ಲ, ಮಲಮಕ್ಷಿ, ಮಲ ಅಂದರೆ ಹೊಲಸು, ಮಲಮಕ್ಷಿ ಅದಲ್ಲ, ಅದರ ಸಮೀಪನೇ ಜೇನಿದ್ರೂ ಅದು ಬರೀ ಹೊಲಸನ್ನೇ ಹುಡುಕಾಡ್ತದೆ. ಅದಕ್ಕೆ ಜೇನು ಕಾಣೋದನೇ ಇಲ್ಲ, ಬರೀ ಹೊಲಸು ಕಾಣ್ತದೆ. ಅದು ಯಾವಾಗ ನಾ ಹೊಲಸಿನ ಮೇಲೆ ಕೂತೀನಿ ಅಂತ ಯೋಚನೆ ಮಾಡ್ತದೆ. ನಮ್ಮ ಸಂಯಮ ಇರುವಂಥ ಮನುಷ್ಯನ ಮನಸ್ಸು ಹೆಂಗಿರ್ತದಂದ್ರೆ ಮಧುಮಕ್ಷಿ ಹಂಗಿರ್ತದೆ. ಸಂಯಮ ಇರಲಾರ್ದಂಥ ಮನುಷ್ಯನ ಮನಸ್ಸು ಮಲಮಕ್ಷಿ ಹಂಗೆ ಇರ್ತದೆ. ಅವನಿಗೆ ಬರೀ ಹೊಲಸು ಕಾಣ್ತಿರ್ತದೆ, ಜೇನು ಕಾಣುವುದನೇ ಇಲ್ಲ, ಮತ್ತು ಜೇನನ್ನು ಆತ ಅನುಭವಿಸಲಿಕ್ಕೆ ಬಯಸುವುದೂ ಇಲ್ಲ. ಅದಕ್ಕಾಗಿಯೇ ಸಂಯಮ, ಇಂದ್ರಿಯ ನಿಗ್ರಹ ಬೇಕು ಅಂತ. ಇದು ನಾವು ಎಷ್ಟು ಇದೊಂದು ಸುಂದರ ಶ್ಲೋಕವನ್ನು ನೋಡಿದ್ವಿ. ಇದು ನಮ್ಮಲ್ಲಿ ಇರಬೇಕಾಗಿರುವಂತಹ ಒಂದು ಗುಣಗಳು: ಶ್ರದ್ಧಾ ಮತ್ತು ತತ್ಪರತೆ ಅಂದರೆ ತನ್ಮಯತಾ, ಅಂದರೆ ಮಗ್ನತಾ ಇರಬೇಕು. ಆ ಬಳಿಕ ಸಂಯಮ, ಇಂದ್ರಿಯ ನಿಗ್ರಹ, ಮಗ್ನತಾ. ಈಗ ನಮ್ಮ ಏಕಾಗ್ರತೆಯೇ ಇಲ್ಲ ಅಂತ ಹೇಳ್ತಿರ್ತೀವಿ ನೋಡ್ರಿ. ಮನಸ್ಸು ಹೊಯ್ದಾಡ್ತದೆ, ಚಂಚಲ ಆಗ್ತದೆ. ಆ ಚಂಚಲ ಮನಸ್ಸಿನಿಂದ ಏನು ಮಾಡೋಕ್ಕಾಗೋದಿಲ್ಲ, ಮಗ್ನತಾ ಬರಬೇಕು. ಆ ಮಗ್ನತಕ್ಕೆ ಏನು ಬೇಕಾಗ್ತದೆ ಅಂದ್ರೆ ವಾತಾವರಣ ಬೇಕಾಗ್ತದೆ. ಅದು ಸುಮ್ಮನೆ ಬರಲಿ ಅಂತಂದ್ರೆ ಬರುವುದಿಲ್ಲ, ವಾತಾವರಣ ಬೇಕು. ಹಾಗೆ ಇದೊಂದು ಸತ್ಸಂಗ, ಅದಕ್ಕೊಂದು ವಾತಾವರಣ. ಇಂಥಲ್ಲಿ ನಾವು ಆ ಜ್ಞಾನವನ್ನು ನೋಡೋರದೇವಿ.